ಕೊಡ್ತೀವ ಲೇಖಿ ಸೇರಿಸ್ತಿದೆ ಸೇರಿಸ್ಕೊ ಜನ ಟೆಂಪೋ ಮುಂದಗಡೆ ಹೋಯ್ತವ್ರೆ. ಆ ಟೆಂಪೋಗಳ ಹತ್ರ ಜನದ ದಯವಿಟ್ಟು ಬಿಡಬೇಡಿ ಸರ್. ಎಲ್ಲ ಸ್ವಲ್ಪ ನೋಡಿ ಸರ್, ಟೆಂಪೋ ಹಿಂದೆ ಮುಂದೆ ಜನ ಸ್ವಲ್ಪ ಮಾಡ್ಕೊಳ್ಳಿ ಸರ್. ಸರ್ ಟೆಂಪೋಗಳ ಹತ್ರ ಜನಗಳನ್ನ ಯಾರು ವಾಲಂಟಿಯರ್ ಬಿಟ್ಟರೆ ಬೇರೆ ಯಾರನ್ನ ಇಡಬೇಡಿ ಸರ್ ಪ್ಲೀಸ್. 8, 9, 10 ಯಾರು ಅಲ್ಲಿ ಗಾಡಿ ಹೇಳ್ಕೊಂಡಿಲ್ಲ, ದಯವಿಟ್ಟು ಎಲ್ಲ ಗಾಡಿಗಳು ಬಂದ್ಬಿಡಿ. उठाओ ना जो देखते हम देते ಇಲ್ಲ ತುಂಬಾ ಕಾಮನ್ ಬಂದ್ಬಿಡಿ ಸರ್ ದಯವಿಟ್ಟು ಎಲ್ಲ ವೆಹಿಕಲ್ ಪಾಸ್ ಮಾಡ್ತೇವೆ. ये लास्ट है 3 गाड़ी 1 2 3 4 3 गाड़ी लास्ट हो गया. ಅಲ್ಲಿ ನೋಡಿ 10, 11, 9 ಸ್ವಲ್ಪ ವೆಹಿಕಲ್ ಎಲ್ಲ ಆಚೆ ಬಂದ್ಬಿಡಿ ಅಂತ ಹೇಳಿ ಸರ್. ಆ ಕೀಯಲ್ಲಿ ವೆಹಿಕಲ್ ಇಲ್ಲ. ಇಲ್ಲಿ 10, 11 ಇಲ್ಲ. ಬೇಕಾದ್ರೆ ನೀವು ಆ ಕಡೆ 5, 6, 7 ಗಂಟೆ 8 ಗಂಟೆ ಈ ಕಡೆ ಬನ್ನಿ. ಇಲ್ಲಿ 10, 11, 12 ವೆಹಿಕಲ್ ಇಲ್ಲ. ದಯವಿಟ್ಟು ಎಲ್ಲ ಬಂದ್ಬಿಡಿ ವೆಹಿಕಲ್. 8, 9, 10, 11 बाहर आ जाओ भाई, बाहर आ जाओ, वहां से देते नहीं, बाहर आ जाओ. 8 ಒಂದು 10 ನಿಮಿಷದಲ್ಲಿ ಕಾರ್ಯಕ್ರಮ ಮುಕ್ತಾಯಗೊಳಿಸ್ತೀವಿ. ದಯವಿಟ್ಟು ಒಂದು 10 ನಿಮಿಷ ಸಮಾಧಾನದಿಂದ ಇರಬೇಕು. ವೇದಿಕೆ ಮೇಲೆ ಆಸೀನರಿರುವಂತ ನಮ್ಮ ಕೋಲಾರ ಜನಪ್ರಿಯ ಶಾಸಕರಾದಂತ ಕೊತ್ತೂರು ಮಂಜಣ್ಣನವರೇ, MLC ಆದಂತ ಅನಿಲ್ ಅಣ್ಣನವರೇ, ವೇದಿಕೆ ಮೇಲೆ ಇರುವಂತ ಎಲ್ಲ ಗಣ್ಯರೇ ದಯವಿಟ್ಟು ಕ್ಷಮಿಸಬೇಕು. ಯಾವುದು ನನ್ನ ಹೆಸರು ಹೇಳಕ್ ಹೋಗಲ್ಲ, ಟೈಮ್ ಅಭಾವ ಇದೆ. ನಮಗೆ ಕೊತ್ತೂರು ಮಂಜಣ್ಣ ಅವರು ಎಲ್ಲ ರೀತಿಯೂ ಸಹಕಾರ ಇದೆ. ಅದೇ ರೀತಿ ನಮ್ಮ MLC ಅನಿಲ್ ಅಣ್ಣವ್ರದ್ದು ಕೂಡ ಅಷ್ಟೇ ಎಲ್ಲ ರೀತಿಯ ಸಹಕಾರ ಇದೆ. ಈ ಕಾರ್ಯಕ್ರಮ ನಮ್ಮ ನೀಲಕಂಠನ್ ಅವರು ಕೂಡ ಇರಬೇಕಾಗಿತ್ತು ಈ ಕಾರ್ಯಕ್ರಮಕ್ಕೆ. ನಿಮ್ಗೆಲ್ಲ ಗೊತ್ತು, ಅಕಾಲಿಕ ಮರಣದಿಂದ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಲ್ಲ ಅವರು. ಆದ್ರೆ ದೇವರು ಅವ್ರಿಗೆ ಕೈ ಕೊಡ್ತು. ನಾವು ಈ ಹೆಲ್ಮೆಟ್ ಕಾರ್ಯಕ್ರಮವನ್ನು ಯಾಕೆ ಮಾಡೋದಂದ್ರೆ ನೋಡಿ, ಪ್ರತಿದಿನ ಜೀವನದಲ್ಲಿ ಪ್ರತಿಯೊಬ್ಬರಿಗೂ ಒತ್ತಡಗಳಿರುತ್ತೆ. ಈ ಒತ್ತಡಗಳಿಂದ ಏನೋ ಆಲೋಚನೆ ಮಾಡಿಕೊಂಡು ಡ್ರೈವಿಂಗ್ ಮಾಡ್ತಾ ಇರ್ತಾರೆ. ಆವಾಗ ಏನೋ ಗೊತ್ತಿಲ್ಲದೆ ಅಪಘಾತಗಳಾಗ್ತವೆ. ಆಗ ಅಪಘಾತಗಳಾದಾಗ ಮೊದಲು ಪೆಟ್ಟು ಬೀಳೋದೆ ತಲೆಗೆ. ಈ ತಲೆಗೆ ಪೆಟ್ಟು ಬೀಳ್ತಾಗ ನಿಮ್ಗೆ ಗೊತ್ತಿದೆ, ಸ್ವಲ್ಪ ಚಿಕ್ಕ ಗಾಯ ಆದ್ರೂ ಮನುಷ್ಯ ಸತ್ತೋಗ್ಬಿಡ್ತಾರೆ. ಅದರಿಂದ ಈ ತಲೆಗೆ ಪೆಟ್ಟಾಗಬಾರದು ಅನ್ನೋ ಉದ್ದೇಶದಿಂದ ನಾವು ಈ ಹೆಲ್ಮೆಟ್ ಅನ್ನು ಕೊಡ್ತಾ ಇದ್ದೀವಿ. ಉದಾಹರಣೆಗೆ ನಾನು ಹೇಳ್ತೀನಿ, 2 ವರ್ಷದಿಂದ ಈ ಹೈವೇದಲ್ಲಿ ನೂರಾರು ಅಪಘಾತಗಳಾಗಿದೆ. ನೂರಾರು ಜನ ಕೈಕಾಲು ಮುರ್ಕೊಂಡಿದ್ದಾರೆ, ಕೈ ಮುರ್ಕೊಂಡಿದ್ದಾರೆ, ಎಲ್ಲ ಮುರ್ಕೊಂಡಿದ್ದಾರೆ. ಸುಮಾರು 30ಕ್ಕಿಂತ ಹೆಚ್ಚು ಜನ ಸತ್ತಿದ್ದಾರೆ. ಈ 2 ವರ್ಷದಲ್ಲಿ ನಮ್ಮ ಗ್ರಾಮಾಂತರ ಸ್ಟೇಷನ್ ಅಲ್ಲಿ ಮಾತ್ರ ನಾನು ರಿಪೋರ್ಟ್ ತಗೊಂಡಿದ್ದೀನಿ, ನಿನ್ನೆ ಕಳಿಸಿದ್ದಾರೆ. 30ಕ್ಕಿಂತ ಹೆಚ್ಚಿಗೆ ಜನ ಸತ್ತಿದ್ದಾರೆ. 30ಕ್ಕಿಂತ ಹೆಚ್ಚಿಗೆ ಅಂದ್ರೆ ಎಷ್ಟು ಜನ ಅನಾಥರಾಗಿರ್ತಾರೆ, ಕುಟುಂಬ ನಂಬಿಕೊಂಡಿರೋರು ಅಂತ ನಿಮ್ಗೆಲ್ಲ ಗೊತ್ತಿದೆ. ಅದರಿಂದ ನಾವು ಕಾಂಗ್ರೆಸ್ ಪಕ್ಷದ ಎಲ್ಲಾ ಮುಖಂಡರು ಸಮಾಲೋಚನೆ ಮಾಡಿ ನಮ್ಮ ಕೊತ್ತೂರು ಮಂಜಣ್ಣವರ ಸಲಹೆ ಮೇರೆಗೆ ಈ ಕಾರ್ಯಕ್ರಮವನ್ನು ನಾವು ಆಯೋಜನೆ ಮಾಡಿದ್ದೀವಿ.
ಅನ್ನು ಪಡಿಬೇಕು. ಒಂದು 10 ನಿಮಿಷ ವೇಟ್ ಮಾಡಿ ಅಂತ ನಾನು ಈ ಸಂದರ್ಭದಲ್ಲಿ ಹೇಳುತ್ತಾ, ಹೀಗೆ ಸಹಕಾರ ಕೊಟ್ಟ ಎಲ್ಲರಿಗೂ, ಅಂದ್ರೆ ಈ ಫೀಲ್ಡ್ ನಾನು ಕೇಳಿದೆ ಕಲ್ಪಲ್ ಪ್ರಕಾಶ್ ಅನ್ನ ಈ ಫೀಲ್ಡ್ ಅಲ್ಲಿ ನಾನು ಇದು ಫಂಕ್ಷನ್ ಕಾರ್ಯಕ್ರಮ ಮಾಡ್ತೀನಿ ಅಂತ ಕೇಳಿದೆ. ಅವ್ರು ಅವಕಾಶ ಮಾಡಿಕೊಟ್ರು, ದೇವರಾಜನ ಅವಕಾಶ ಮಾಡಿಕೊಟ್ರು, ವಿಜಯಲಕ್ಷ್ಮಿ ಅವಕಾಶ ಮಾಡಿಕೊಟ್ರು. ಅದೇ ರೀತಿ ಈ ಕಾರ್ಯಕ್ರಮಕ್ಕೆ ನಮ್ಮ ಕಾಂಗ್ರೆಸ್ ಪಕ್ಷದ ಮುಖಂಡರು, ಪೊಲೀಸ್ ಸಿಬ್ಬಂದಿ, ಎಲ್ಲಾ ಇಲಾಖೆಯವರು ನಮಗೆ ಅವಕಾಶ ಮಾಡಿಕೊಟ್ಟು ಸಪೋರ್ಟ್ ಮಾಡಿದ್ದಾರೆ. ಎಲ್ಲರಿಗೂ ಧನ್ಯವಾದಗಳು ತಿಳಿಸ್ತಾ ಇದ್ದೀನಿ. ವಿಶೇಷವಾಗಿ ಮಾಧ್ಯಮದವ್ರಿಗೂ ಅಷ್ಟೇ ನಾನು ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ. ಬೇಗ ಆದಷ್ಟು ಬೇಗ